ಗಂಜಿನ ಪ್ಲೇಟಿಗೆ ಹಾಕೋಬಿಡೋಣ. ಆಹಾ, ಓ ಮೈ ಗಾಡ್, ಹೇಗಿದೆ ನೋಡಿ ಫ್ಲೆಶ್ ಅಂತೂ. ಆಟೋಮೆಟಿಕ್ಕಾಗಿ ಖುಷಿ ಬರುತ್ತೆ, ಅಲ್ಟಿಮೇಟ್ ಟೇಸ್ಟು. ನಮಸ್ಕಾರ, ನಾನು ಶುಭ್ರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮಂಗಳೂರಿಗೆ. ಮಂಗಳೂರು ಬಂದಿದ್ದು ಇಲ್ವೋ, ಮಳೆ ಸಿಕ್ಕಾಪಟ್ಟೆ ಮಳೆ. ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಾನು ಇಂಟರ್ವ್ಯೂ ತಗೋತಾ ಇದ್ದೀನಿ. ಈಗ ನಾವು ಬಂದಿರುವಂಥ ಒಂದು ಜಾಗ ಮಂಗಳೂರು ಕದ್ರಿ ಹತ್ರ ಕೊರಗಜ್ಜ ದೇವಸ್ಥಾನ ಬರುತ್ತೆ. ಟ್ರೆಂಡ್ಸ್ ಆಪೋಸಿಟಲ್ಲೇ ಇರುವಂಥ ಹೋಟೆಲ್ ಮನೆ ಊಟ ಗೈಸ್. ಮನೆ ಊಟ ಅಂತ ಬೋರ್ಡ್ ಇರುತ್ತೆ. ಬಟ್ ಇಲ್ಲಿ ಏನು ಸ್ಪೆಷಲ್ ಅಂದರೆ ಗಂಜಿ ಊಟ. ಈ ಗಂಜಿ ಊಟದೊಟ್ಟಿಗೆ ಸೀ ಫುಡ್ ವೆರೈಟಿಗಳು, ಅದು ತವಾ ಫ್ರೈ ಮಾಡುವಂಥ ವೆರೈಟಿ ಆಫ್ ಸೀ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ ಅಫೋರ್ಡಬಲ್ ಪ್ರೈಸ್ಗೆ ಗೈಸ್. ಜಸ್ಟ್ ಒಂದು 40 ರೂಪಾಯಿಗೆ ಬಾಯ್ಲ್ಡ್ ರೈಸ್ ಮೀಲ್ಸ್ ಅಂದರೆ ಫಿಶ್ ಮೀಲ್ಸ್ ಟೈಪಲ್ಲಿ, 34 ರೂಪಾಯಿಗೆ ಗಂಜಿ ಊಟ ಟೈಪಲ್ಲಿ, ಅದಾದಮೇಲೆ 100 ರೂಪಾಯಿ ಒಳಗೆ ಎಲ್ಲ ಫಿಶ್ ವೆರೈಟಿನ ಸರ್ವ್ ಮಾಡಿಕೊಂಡು ಬರ್ತಾ ಇದೆ. ಅದು ಕೂಡ ಸೀ ಫುಡ್ ವೆರೈಟಿಗಳು. ಲೋಕಲಿ ಸಿಗಾವಡೆ ಪಾಪ್ಯುಲರ್, ಸುಮಾರು ಜನ ಬಂದು ಫುಡ್ಸ್ನ ಟೇಸ್ಟ್ ಮಾಡುವಂಥ ಒಂದು ಸ್ಪಾಟ್ ಅಂತಲೇ ಹೇಳ್ಬೋದು. ಯಪ್ಪ, ಮಧ್ಯಾಹ್ನ 12:30 ಶುರು ಆದರೆ ಸಂಜೆ 4:30 ಗಂಟೆ ಬರೀ ಮಧ್ಯಾಹ್ನ ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಾರೆ ಗೈಸ್. ಸೊ ಬನ್ನಿ ಹೋಗೋಣ, ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡಿದ್ರೆ ಲೈಕ್, ಶೇರ್, ಕಮೆಂಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಊಟ ಇಲ್ಲೇ ಹೇಳ್ಬೇಕಾ ಇಲ್ಲ ನಾವು ಅಲ್ಲಿ ತಗೋಬೇಕಾ? ಇಲ್ಲೇನಾ? ಒಂದು ಗಂಜಿ ಊಟ ಕೊಟ್ಬಿಡಿ. ಅದಕ್ಕೆ ಯಾವ್ದು ಚೆನ್ನಾಗಿರುತ್ತೆ ಮೀನಲ್ಲಿ? ಚೆನ್ನಾಗೆಲ್ಲ ಇರ್ತದೆ. ಅಲ್ಲ ಯಾವ್ದು ಸ್ಪೆಷಲ್? ಮತ್ತೆ ಮಾಂಸ ಮೀನು ಅದು ಚೆನ್ನಾಗಿರುತ್ತಾ? ಸರಿ, ಮುರು ಒಂದು ಕೊಟ್ಬಿಡಿ ನನಗೆ. ಬಾಂಗಡೆ ಇದೆಯಾ? ಹಾಂ, ಒಂದು ಮುರು, ಒಂದು ಬಾಂಗಡೆ ಕೊಟ್ಬಿಡಿ. ಆಮೇಲೆ ಏನು ಬೇರೆ ಚಿಕನ್ ಯಾವ್ದು ಸ್ಪೆಷಲ್ ಇದೆ ನಿಮ್ಮಲ್ಲಿ? ಚಿಕನ್ ಸುಕ್ಕ, ಚಿಕನ್ ಗೀ ರೋಸ್ಟ್ ಮಾಡ್ತೀವಿ. ಯಾವ್ದು ಚೆನ್ನಾಗಿರುತ್ತೆ ಗಂಜಿ ಊಟಕ್ಕೆ? ಅದು ಚಿಕನ್ ಸುಕ್ಕ ಒಳ್ಳೇದಾಗ್ತದೆ. ಇದು ಟೈಸನ್, ಇದು ಗಟ್ಟಿ ಕೋಳಿ. ಸರಿ, ಚಿಕನ್ ಸುಕ್ಕ ಅದು ಒಂದು ಕೊಟ್ಬಿಡಿ. ಹಾಫ್, ಅದು ಹಾಫು. ಮಿಕ್ಕಿದ ಅದು 2 ಮೀನು ಕೊಟ್ಬಿಡಿ. ಒಂದು ಗಂಜಿ ಊಟ ಸಾಕು. ಒಂದು ಗಂಜಿ ಊಟ. ಯಪ್ಪ, ಲಿಟ್ರಲಿ ಏನೊಂದು ಬೇಜಾರಾದರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಊಟ ಮಾಡ್ಬೋದು. ಬಟ್ ನಾವು ಮೇಲ್ಗಡೆ ಕಿಚನ್ ಶಾಟ್ ತೊಗೊಳಕ್ಕೆ ಹೋಗ್ಬೋದ್ರೆ ಆಗ್ತಾನೆ ಇಲ್ಲ. ಚಿಕ್ಕ ಜಾಗ, ಕಂಟಿನ್ಯೂಸ್ ಆಗಿ ಡಿಫ್ರೆಂಟ್ ಫಿಶ್ನ ತವಾ ಫ್ರೈ ಮಾಡ್ತಾನೆ ಇರ್ತಾರೆ. ಹೆಂಗೋ ಒಟ್ಟಿನಲ್ಲಿ ಹೋಗಿ ಪರ್ಮಿಷನ್ ಕೇಳ್ಕೊಂಡು ಬಂದ್ಬಿಟ್ವಿ. ಬಟ್ ಈಗ ಇನ್ನೂ ಸ್ಟಾರ್ಟ್ ಆಗಿಲ್ಲ, 12:45 ಟೈಮ್ ಆಗಿದೆ. ಈಗಲೇ ಆಲ್ರೆಡಿ ಜನ ಬಂದು ವೆಯ್ಟ್ ಮಾಡಿಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಆರ್ಡರ್ ಮಾಡಿದ್ದೀವಿ. ನೋಡಿದ್ರಲ್ಲ, ಗಂಜಿ ಊಟಕ್ಕೆ ಈ ಜಾಗದಲ್ಲಿ ಫೇಮಸ್ ಗೈಸ್. ಎಕ್ಸಾಕ್ಟ್ ಹೇಳಿದ್ನಲ್ಲ, ಕದ್ರಿ ಅಂತ ಹೇಳ್ತಾರೆ. ಕೊರಗಜ್ಜ ಸ್ವಾಮಿ ದೇವಸ್ಥಾನ ಗುಡಿ ಪಕ್ಕದಲ್ಲೇ ಬರುತ್ತೆ. ಟ್ರೆಂಡ್ಸ್ಗೆ ಡೈರೆಕ್ಟ್ ಆಪೋಸಿಟಲ್ಲಿ ಬರುವಂಥ ಒಂದು ಜಾಗ. ಮನೆ ಊಟ, ಗಂಜಿ ಊಟ ಅಂತ ಹಾಕಿರ್ತಾರೆ. ನಾರ್ಮಲ್ ಬಾಯ್ಲ್ಡ್ ರೈಸ್ ಸಿಗುತ್ತೆ, ವೈಟ್ ರೈಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಗಂಜಿ ಊಟ ಅಂದರೆ ಫೇಮಸ್. ಅದ್ರ ಜೊತೆಗೆ ಈ ಸ್ಟಾರ್ಟರ್ಸ್ ಎಲ್ಲ ತೊಗೊಂಡು ಟ್ರೈ ಮಾಡ್ತಾರೆ. ಫುಡ್ ಬಂದು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಟ್ ಈ ಶೂಟ್ ಅಂತೂ ಸ್ವಲ್ಪ ರಫ್ ಅಂತ ಪಾಸ್ ಆಗುತ್ತೆ, ಬಿಕಾಸ್ ಅಷ್ಟು ಜನ ಇದ್ದಾರೆ, ಬೇಗ ಮುಗಿಸ್ಕೊಂಡು ಹೋಗಬೇಕು. ಇದು ಸೀಗಡಿದ? ಇದು ಅದು ಎಟ್ಟಿ ಚಟ್ನಿ. ಅದೇ ಸೀಗಡಿ ಪ್ರಾನ್ಸ್. ಇದು ಮುರು, ಇದು ಅಲ್ಲ, ಬಾಂಗ್ಡೆ. ಡಿಸ್ಕೋ ಕೊಟ್ರಾ? ಮುರು ಇಲ್ಲ, ಬೇಡ, ಡಿಸ್ಕೋನೇ ಇರಲಿ ಬಿಡಿ. ಬಾಂಗ್ಡೆ ಇದು ತೊಗೊಬಂದ್ಬಿಡಿ. ಚಿಕನ್ ಸುಕ್ಕ. ಮುರು ಫಿಶ್ ಹೇಳಿದೆ, ಅವ್ರು ಡಿಸ್ಕೋ ಫಿಶ್ ತಂದ್ಬಿಟ್ರು. ನಾನು ಲೇಟೆಸ್ಟಾಗಿ ಕಾರ್ಕಳದಲ್ಲಿ ಮಾಡಬೇಕಾದ್ರೆ ಡಿಸ್ಕೋ ಟ್ರೈ ಮಾಡಿದೆ, ಮುರು ಟ್ರೈ ಮಾಡಿರಲಿಲ್ಲ. ಸೊ ಮುರು ಹೇಳಿದೆ. ಮುರು ಏನು ಟ್ರೈ ಮಾಡಿದೆ, ನೀನು ಡಿಸ್ಕೋನೇ ಟ್ರೈ ಮಾಡಿ ಅಂದ್ಬಿಟ್ಟು ಡಿಸ್ಕೋನೇ ತೊಗೊಬಂದು ಕೊಟ್ಟಿದ್ದಾರೆ. ನಾರ್ಮಲ್ ತವಾ ಫ್ರೈ ಕೈಂಡಲ್ಲೇ ಬರುತ್ತೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ನಾನು ಅಲ್ಲಿ ಟ್ರೈ ಮಾಡಿದೆ ಅಂತ ಹೇಳಿದ್ನಲ್ಲ ಕಾರ್ಕಳದಲ್ಲಿ, ಅಲ್ಲಿ ಮೀನು ತುಂಬ ಇಷ್ಟ ಆಯಿತು ನನಗೆ. ಏನು ಸ್ವಲ್ಪ ಡಿಫ್ರೆನ್ಸ್ ಅಂದರೆ, ತವಾ ಫ್ರೈ ಮಾಡಿರೋಂಥದ್ದು ಮೇಲೆ ಒಂದು ಸೆಮಿ ವಾಟರ್ ಕೈಂಡ್ ಆಫ್ ಮಸಾಲಾನೇ ಹಾಕ್ತಾರೆ, ಅದನ್ನು ರೋಸ್ಟ್ ಮಾಡಿಬಿಟ್ಟು ಕೊಡುವಂಥದ್ದು. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಆ ಫಿಶ್ ಫ್ರೈ ಮಾಡಿರ್ತಾರಲ್ಲ, ಮೇಲ್ಗಡೆ ಸ್ವಲ್ಪ ಪುಡಿ ಟೈಪಲ್ಲಿದೆ. ಈ ಫಿಶ್ದು ಮಸಾಲದೇ ಪುಡಿ ಟೈಪಲ್ಲಿ ಮೇಲ್ಗಡೆ ಉದುರಿಸ್ಬಿಟ್ಟು ಕೊಟ್ಟಿದ್ದಾರೆ. ಇದೇ ಥರ ಕನ್ಸಿಸ್ಟೆನ್ಸಿ ಊರಲ್ಲಿ ಒಂದು ಹೋಟ್ಲಲ್ಲಿ ಸಿಗುತ್ತೆ, ನಾನು ಹೇಳ್ತೀನಿ ರೀ. ಸುಕ್ಕ, ಥ್ಯಾಂಕ್ಸ್ ಮೇಡಮ್. ಸುಕ್ಕನೂ ಬಂತು, ಚಿಕನ್ ಸುಕ್ಕ. ನಾನು ತೊಗೊಂಡಿರೋದು ಹಾಫ್ ಕ್ವಾಂಟಿಟಿ. ಹೋಟೆಲ್ ನಾರಾಯಣಲ್ಲಿ ಇದೇ ಥರ ಕೊಡ್ತಾರೆ ಗೈಸ್, ಸೇಮ್ ಟು ಸೇಮ್ ಇದರಲ್ಲಿ. ಬಟ್ ನಾನು ಅಲ್ಲಿ ವಿಸಿಟ್ ಮಾಡಿಲ್ಲ. ಗಂಜಿ ಊಟ, ಬಾಂಗ್ಡೆ, ಡಿಸ್ಕೋ, ಚಿಕನ್ ಸುಕ್ಕ ಹಾಫು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಈ ಗಂಜಿ ಊಟ ಮಾಡ್ತಾ ಇರೋದು, ಅದು ಕೂಡ ಬಾಯ್ಲ್ಡ್ ರೈಸಲ್ಲಿ. ಎಸ್, ಫಸ್ಟು ಗಂಜಿನ ಪ್ಲೇಟಿಗೆ ಹಾಕೋಬಿಡೋಣ. ಹೀಗೆ ಇದನ್ನು ಹಾಕ್ಕೊಂಡು, ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದಂತೂ ನಾನು ಯಾವುದೇ ಹೋಟ್ಲ್ ತಿನ್ನೋದೇ ಇಲ್ಲ. ಕೊಡ್ತಾರೆ, ತಿನ್ನಿ ಸರ್ ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಅದನ್ನು ಕೂಡ ತಿನ್ನೋದಿಲ್ಲ. ಈ ಪ್ರಾನ್ಸ್ ಬರುತ್ತಲ್ಲ ಸೀಗಡಿ, ಅದರಿಂದ ಈ ಗಟ್ಟಿ ಟೈಪ್ ಚಟ್ನಿ ಮಾಡಿರೋದು, ಈ ಡ್ರೈ ಪ್ರಾನ್ಸ್ ಬರುತ್ತಲ್ಲ ಅದರಲ್ಲಿ, ಅದನ್ನು ಸ್ವಲ್ಪ ಹಾಕೊಳ್ಳೋಣ. ಫಸ್ಟ್ ಇದನ್ನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ನಾರ್ಮಲ್ ಗಂಜಿ, ನೀರು.
ಸಿಪ್ಪೆ ಅನ್ನ ತಿನ್ನಂಗೈತೆ. ಒಂಥರ ಚೆನ್ನಾಗಿದೆ. ಬಟ್ ಇದಕ್ಕಂತೂ ಈ ಫಿಶ್ ಆಗಲಿ ಸುಕ್ಕ ಆಗಲಿ ಅದು ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಳಗಂತೂ ಭಾರಿ ಇರುತ್ತೆ ಟೇಸ್ಟು. ಪರ್ಸ್ನಲ್ ರೆಕಮೆಂಡೇಷನ್, ಲೈಟಾಗಿ ಸಾಲ್ಟ್ ತಗೊಳ್ಳಿ, ಅವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗೆ ಈ ಡ್ರೈ ಪ್ರಾನ್ಸು ತೊಗೊಂಡು ಅಲ್ಟಿಮೇಟ್ ಡ್ರೈ ಪ್ರಾನ್ಸ್ ಅಂತೂ ಇದೀಗ ಪರ್ಸ್ನಲಿ ಅಷ್ಟೇ ಆ್ಯಪ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಫುಲ್ ಆ್ಯಂಡ್ ಫುಲ್ ಕಾಯಿ ತುರಿ ಸಿಗುತ್ತೆ, ಅದಾದಮೇಲೆ ಡ್ರೈ ಪ್ರಾನ್ಸ್ ಸಿಗುತ್ತಲ್ಲ, ಜಜ್ಜಬೇಕು ನಾವು ಬಾಯಲ್ಲೇ ಕಚ್ಚಬೇಕಾದ್ರೆ ಅದರಿಂದ ಜ್ಯೂಸ್ ಔಟ್ ಆಗುತ್ತೆ. ಅದನ್ನು ಫೀಲ್ ಮಾಡ್ತಿರೋ ಟೇಸ್ಟ್ ಅಂತೂ ಭಾರಿ ಇದೆ. ಗಂಜಿ ಊಟ ಎಷ್ಟು ಗೊತ್ತಾ? ಜಸ್ಟ್ 34 ರೂಪಾಯಿಗೆ ಗಂಜಿ ಊಟನ ಕೊಡ್ತಾರೆ ಗೈಸ್. ಬೆಸ್ಟು, ತುಂಬ ಕಮ್ಮಿ, ಇಂಟರ್ ಸಿಟಿ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಇಷ್ಟು ಕಡಿಮೆ ನೋಡ್ತಾ ಇರೋದು ಇಲ್ಲಿ ಸಿಟಿ ಒಳಗೆ. ಅಲ್ಟಿಮೇಟ್ ಟೇಸ್ಟು. ಹಾಗೆ ತಿನ್ನಿ, ಒಂದು ಸಪ್ಪೆ ಹೊಡಿತೆ, ಬಟ್ ಲೈಟಾಗಿ ಚಟ್ನಿ ಹಿಡ್ಕೊಂಡು ಶೋ ಸ್ಟಾಪರ್ ಟೇಸ್ಟ್ ಕೊಡುತ್ತೆ. ನಾವು ಫಸ್ಟು ಬಾಂಗಡೆಯಿಂದನೇ ಹೋಗ್ಬಿಡೋಣ. ಬಾಂಗಡ ಮೀನು, ಓ ಮೈ ಗಾಡ್, ಆ ಮಸಾಲೆ ನೋಡಿ ಹೇಗಿದೆ. ಮೇಲ್ಗಡೆ ಹೇಳಿದ್ನಲ್ಲ, ಆ ಫಿಶ್ಶು ಬೇಯಿಸಿರುವಂಥ ಒಂದು ಮಸಾಲೆನೇ ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಬಿಟ್ಟು ಕೊಡ್ತಾರೆ. ಲೆಟ್ಸ್ ಟೇಕ್ ದ ಬೈಟ್. ಆಹಾ, ಓ ಮೈ ಗಾಡ್, ಹೇಗಿದೆ ನೋಡಿ. ಫ್ಲೆಶ್ ಅಂತೂ ಫ್ಲೆಶು ಸ್ವಲ್ಪ ಜಾಸ್ತಿ ಇರುತ್ತೆ, ಅದೇ ಒಂಥರ ಮಜಾ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇದನ್ನು ತಗೊಂಡು ಒಂದು ಬೈಟ್. ಆಹಾ, ಶೋ ಸ್ಟಾಪರ್, ಬೆಸ್ಟ್ ಟೇಸ್ಟ್. ಆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿದ ಅಂದ್ಕೊಳ್ಳಿ, ಲಿಟ್ರಲಿ ನಮ್ಮ ಮನೇಲಿ ಮಾಡ್ದಂಗೆ ಇರುತ್ತೆ ಟೇಸ್ಟ್ ಅಂತೂ. ಬಟ್ ಆ ಸ್ಪ್ರಿಂಕಲ್ ಮಾಡಿರೋದು ಒಂದು ಸ್ಟೆಪ್ ಮೇಲೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಫಿಶ್ ಮಸಾಲ ಸಿಂಪಲ್ ಮಸಾಲೆನ ಆಯಿಲಲ್ಲಿ ಬಿದ್ದಿರುತ್ತಲ್ಲ, ಅದನ್ನೇ ಸ್ವಲ್ಪ ಡ್ರೈನ್ ಮಾಡಿಬಿಟ್ಟು ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ ಕೊಡ್ತಾರೆ. ಬೆಸ್ಟ್ ಟೇಸ್ಟ್ ಆಫ್ ಮಸಾಲ ಅಂತಲೇ ಹೇಳ್ಬೋದು. ಇದು ತಗೊಂಡು ಕಳೆದೋಗ್ತೀರ. ಯಾಕೆ ಇಷ್ಟು ಜನ ಬಂದು ಇಲ್ಲಿ ವೆಯ್ಟ್ ಮಾಡ್ತಾರಂತ ಈಗ ಗೊತ್ತಾಗ್ತಿದೆ. ಸುಮಾರು ಜನ ಬಂದು ನಿಂತು ಇದಕ್ಕೋಸ್ಕರ ಬರ್ತಾರೆ. 12 ಗಂಟೆ ಅಂತ ಹಾಕಿದ್ದಾರೆ ಗೂಗಲಲ್ಲಿ. 12:30 ಮೇಲೇ ಸ್ಟಾರ್ಟ್. ನೀವು ಬರೋದಾಗಿದೆ 12:30 ಮೇಲೆ ಬನ್ನಿ. ಬೆಸ್ಟ್ 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 ಫಿಶ್ಶು, ಒಂದು ಫ್ರೆಶ್ಶು, ಒಂದು ಹೋಮ್ಲಿ ಟಚ್ ಅಂತೂ ಕ್ಲೀನಾಗಿ ಕೊಡುತ್ತಿಲ್ಲಿ. ನೆಕ್ಸ್ಟು ಚಿಕನ್ ಸುಕ್ಕ. ಇಲ್ಲಿ ಸುಕ್ಕನೂ ಸಿಗುತ್ತೆ, ಅದಾದಮೇಲೆ ಎಗ್ಗಿ ರೋಸ್ಟ್ ಟೈಪು ಸಿಗುತ್ತೆ. ನಾವು ಅವ್ರನ್ನೇ ಕೇಳ್ಬಿಟ್ಟು ಸುಕ್ಕನ ತೊಗೊಂಡ್ವಿ. ಕಾಯಿ ತುರಿ ಮಸಾಲ ಅಂತೂ ಎಷ್ಟಿದೆ ನೋಡಿ ಮೇಲ್ಗಡೆ. ವಾವ್, ನಿಮ್ಮ ಚಿಕನ್ನೇ ಸ್ವಲ್ಪ ಗಟ್ಟಿ ಐತೆ, ಮಟನ್ ಇದ್ದಂಗೆ ಇದೆ. ಟೇಸ್ಟ್ ಮಾಡೋಣ. ನಾಟಿ ಕೋಳಿ ಇದ್ದಂಗಿದೆ, ಸ್ವಲ್ಪ ಚೂಯಿ, ಸ್ವಲ್ಪ ಜಾಸ್ತಿ ಹಚ್ಚಬೇಕು. ಬಟ್ ಆ ಮಸಾಲ, ಕಾಯಿ ತುರಿ ಮಸಾಲ ಅಂತೂ ಶೋ ಸ್ಟಾಪರ್. ಮೇಡಮ್, ಇದು ಯಾವ ಕೋಳಿ? ನಾಟಿ ಕೋಳಿನ ಇದು? ಮೊಟ್ಟೆ ಕೋಳಿ ಅಂತ, ಮೊಟ್ಟೆ ಕೋಳಿ ಅಂತಲ್ಲ, ಆ ಥರನ ರೆಡ್ ಕಲರ್ ಬರುತ್ತಲ್ಲ ಮೇಲ್ಗಡೆ, ಮೊಟ್ಟೆ ಕೋಳಿ ಅಂತ ಬರುತ್ತಲ್ಲ. ಸೊ ಲಿಟ್ರಲಿ ಒಂದು ರಿಸೆಂಬ್ಲೆನ್ಸ್ ಆಫ್ ನಾಟಿ ಕೋಳಿ ಬರುತ್ತಲ್ಲ, ಮೇಲ್ಗಡೆ ರೆಡ್ ಕಲರ್ ಇದು ಬರುತ್ತಲ್ಲ, ಸೊ ಅದೇ ಮೀಟು. ಸ್ವಲ್ಪ ಹಾರ್ಡ್ ಇದೆ, ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಆ ಮಸಾಲ ಅಂತೂ. ಬರೀ ಇಷ್ಟೇ ಅಲ್ಲ, ಇದರೊಟ್ಟಿಗೆ ಸುಮಾರು ವೆರೈಟೀಸ್ ಫಿಶ್ ಗೈಸ್. ನಂಗೆ ಫಿಶ್ ಎಲ್ಲ ಸಿಗುತ್ತೆ ಲೋಕಲಿ, ತುಂಬ ಜನ ಅದನ್ನು ಟೇಸ್ಟ್ ಮಾಡ್ತಾರೆ. ಬಟ್ ಎರಡೇ ತಿಂದರು, ಎರಡು ಗಂಜಿ ಊಟದ ಜೊತೆಗೆ ಚೆನ್ನಾಗಿದೆ. ಬಟ್ ಆ ಪ್ರಾನ್ ಸೀಗಡಿ ಚಟ್ನಿ ಬರುತ್ತಲ್ಲ, ಅದೇ ಶೋ ಸ್ಟಾಪರು. ಆಟೋಮೆಟಿಕಾಗಿ ಖುಷಿ ಬರುತ್ತೆ. ಅಲ್ಟಿಮೇಟ್ ಟೇಸ್ಟು. ನೆಕ್ಸ್ಟ್ ನಾವು ಟ್ರೈ ಮಾಡಬೇಕಾಗಿರೋದು ಈ ಡಿಸ್ಕೋ ಫಿಶ್ಶು. ಒಳ್ಳೆ ಸೈಜಲ್ಲಿ ಕೊಡ್ತಾರೆ ಎಲ್ಲೇ ಹೋದ್ರೂ. ಓ ಮೈ ಗಾಡ್, ಆ ಕಣ್ಣು ನೋಡಿದ್ರೆ ಲೈಟಾಗಿ ಭಯಂಕರ ಆಗ್ತಿದೆ ಅಂತಲೇ ಹೇಳ್ಬೋದು. ಮೇಲ್ಗಡೆ ಆ ಮಸಾಲ ಹಾಕ್ಬಿಟ್ಟು ಸೂಪರಾಗಿ ಕೊಟ್ಟಿದ್ದಾರೆ. ಡಿಸ್ಕೋ ಅಂತ ಫಿಶ್ಶು. ಇದೆಲ್ಲ ಮೇಯ್ನಾಗಿ ಲೋಕಲ್ ಸಜೆಸ್ಟ್ ಮಾಡೋದು, ಯಾಕಂದರೆ ಮೀಟ್ ಜಾಸ್ತಿ ಇರುತ್ತೆ ಸರ್, ತೊಗೋಬಿಡಿ ಅಂತ. ಬಟ್ ಅವರು ಕನ್ಫ್ಯೂಸ್ ಆಗ್ಬಿಟ್ರೆ ನಾನು 3 ಹೇಳಿದ್ಮೇಲೆ ಆ ಮಸಾಲ ಒಟ್ಟಿಗೆ ಒಂದು ಬೈಟ್ ಟೇಸ್ಟ್ ಮಾಡೋಣ. ಓ ಮೈ ಗಾಡ್, ಕ್ರೇಜಿಯೆಸ್ಟ್ ಟೇಸ್ಟು.
ಸ್ವಲ್ಪ ಜಾಸ್ತಿ ಇದರ ಮೇಲೆ ಗೊತ್ತಾಗ್ತಿರೋದು ನನಗೆ ಈ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಅದನ್ನು ಇಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಅದರ ಫ್ಲೇವರ್ ಅಂತೂ ಸ್ವಲ್ಪ ಜಾಸ್ತಿ ಡಾಮಿನೇಟ್ ಮಾಡ್ತಿದೆ. ಬಟ್ ಬೆಸ್ಟ್ ಟೇಸ್ಟು. ನಾನು ಅಲ್ಲಿ ಟೇಸ್ಟ್ ಮಾಡಿದ್ದಕ್ಕೆ ಇಲ್ಲಿ ಟೇಸ್ಟ್ ಮಾಡಿದೆ ಕಂಪೇರ್ ಮಾಡಿ ಹೇಳ್ಬೇಕಂದ್ರೆ ಅಲ್ಲಿರೋದೇ ಬೇರೆ ಥರ ಮಸಾಲ, ಇಲ್ಲದೆ ಆ ತರಿ ಇರುವಂಥ ಮೀನು ಮಸಾಲೆ ಮೇಲ್ಗಡೆ ಹಾಕ್ತಾರಲ್ಲ ಅದೊಂಥರ ಚೆನ್ನಾಗಿದೆ. ಮಸಾಲ ಒಟ್ಟಿಗೆ ತಿಂದಾಗಲೇ ಶೋ ಸ್ಟಾಪರ್. ಇದರಲ್ಲಿ ಪ್ರೈಸ್ ಗೊತ್ತಿಲ್ಲ ನನಗೆ. ನಾನು ಅಲ್ಲಿ ಬೋರ್ಡ್ ನೋಡ್ದಂಗೆ 100 ರೂಪಾಯಿ ಒಳಗೆ ಇರುತ್ತೆ, ಅದು ಮಾತ್ರ ಕ್ಲೀನಾಗಿ ಗೊತ್ತು. ಬಟ್ ಇದ್ರದ್ದು ಮಾತ್ರ ನೋಡಿದ್ರೆ 34 ರೂಪಾಯಿ ಗಂಜಿ ಊಟನ ಕೊಡ್ತಾ ಇದ್ದಾರೆ. ಒಂದು ಬೆಸ್ಟ್ ಜಾಗ ಗೈಸ್, ಫಾಸ್ಟಾಗಿ ಮುಗಿಸ್ದಂಗಿರುತ್ತೆ. ಬಟ್ ಜಾಗ ಇಲ್ಲ, ಕಷ್ಟ ಆಗುತ್ತೆ ನಮಗೂ. ಅಲ್ಟಿಮೇಟ್ ಜಾಗ, ಕಡಿಮೆ ಬೆಲೆಗೆ ಒಳ್ಳೆ ಮೀನು ಊಟ ಮಂಗಳೂರಲ್ಲಿ ಮಾಡಬೇಕಂದ್ರೆ ಈ ಜಾಗ ಒಂದು ಆರಾಮಾಗಿ ಬರ್ಬೋದು, ಯಾರು ಬೇಕಾದರೂ ಬರ್ಬೋದು. ಪಾರ್ಕಿಂಗ್ ಆರಾಮಾಗಿ ಸಿಗುತ್ತೆ, ನಮಗೂ ಸಿಕ್ತು. ಫ್ಯಾಮ್ಲಿ ಜನ, ಕಾಲೇಜ್ ಹುಡುಗರು ಯಾರು ಬೇಕಾದರೂ ಟೂರಿಸ್ಟ್ ಬರ್ತೀರಾ ಅವ್ರಿಗೂ ಒಂದು ಒಳ್ಳೆ ಜಾಗ ಅಂತ ಹೇಳ್ತೀನಿ ಗೈಸ್. ಬನ್ನಿ ಟೇಸ್ಟ್ ಮಾಡಿ. ಒಂದು ಫ್ಯಾಮ್ಲಿಗೂ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಬರ್ತಿದ್ದಾರೆ. ಸುಮಾರು ವೆರೈಟಿಲಿ ಫಿಶ್ನ ಅಫೋರ್ಡಬಲ್ ಪ್ರೈಸ್ಗೆ ಸೆಲ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್. ಓಕೆ, ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸ್ ನಿಮಗೆ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಕ್ಕೆ ಮಾಡ್ತಾನೆ, ಪ್ರತಿಯೊಂದು ಲೇಡೀಸೇ ಅಡುಗೆ ಮಾಡಿ ಲೇಡೀಸೇ ಸರ್ವ್ ಮಾಡುವಂಥ ಒಂದು ಜಾಗ. ಅದೊಂಥರ ಖುಷಿ ಅಂತಲೇ ಹೇಳ್ತೀನಿ. ಜಾಗದ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡಿದ್ರೆ ಜಸ್ಟ್ ಕಮ್ಮಿ ಟೇಸ್ಟ್ ಹೇಗಿರುತ್ತೆ ಅಂತ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾರೆ KFC, ಇದು ಕನ್ನಡ ಫುಡ್ ಚಾನಲ್ಗೆ. ಬಾಯ್.